ನಮಸ್ಕಾರ ವೀಕ್ಷಕರೇ, ಶುಭೋದಯ. ರಾಶಿ ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾರ್ತಿಕ ಮಾಸ ಮುಗಿತು, ಮಾರ್ಗಶಿರ ಮಾಸ ಬಂದೇ ಬಿಟ್ಟು. ಈ ಮಾಸದಲ್ಲಿ ಮಾಡುವ ಹೋಮ ಹವನಗಳಿಗೆ ಇರುವಂತಹ ಶಕ್ತಿ ಎಂತದ್ದು, ಯಾವ ದೇವರನ್ನ ಪೂಜಿಸಬೇಕು, ಈ ಎಲ್ಲಾ ವಿಚಾರದ ಜೊತೆಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನು ತಿಳ್ಕೊಳ್ಳೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರುತಿ ಯೋಗರಾಜ್. ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ತಿಳಿಸಿಕೊಡ್ಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರು, ಪ್ರೈಡ್ ಆಫ್ ಇಂಡಿಯಾ ಪುರಸ್ಕೃತರಾದ ಡಾಕ್ಟರ್ ಶ್ರೀ ವೈ ಶ್ರೀಧರ ಭಟ್ಟಾಚಾರ್ಯ ಗುರುಜಿ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ನಮೋ ರಾತಪತಗೆ ನಮೋ ಗಣಪತಗೆ ನಮಃ ಪ್ರಮದಪತಗೆ ನಮಸ್ತೆ ಹಸ್ತುಲಂಬೋದರಾಯ ಏಕದಂತಾಯ ವಿಘ್ನ ವಿನಾಶನಃ ಶಿವೋ ಸುತಾಯ ಶ್ರೀ ವರದಮೂರ್ತಗೆ ನಮೋ ನಮಃ. ಪಬ್ಲಿಕ್ ಟಿವಿಯ ಸಮಸ್ತ ವೀಕ್ಷಕರಿಗೆ ಗುರೂಜಿ ಮಾಡುವ ನಮಸ್ಕಾರಗಳು. ಗುರುಜಿ, ಕಾರ್ಯಕ್ರಮದ ಮೊದಲಿಗೆ ಮೇಷರಾಶಿಯಿಂದ ಕನ್ಯಾ ರಾಶಿಯವರ ಈ ದಿನದ ದಿನ ಭವಿಷ್ಯ ಹೇಗಿದೆ ತಿಳಿಸ್ಕೊಡಿ. ಈ ದಿನ ದ್ವಾದಶ ರಾಶಿ ಗೋಚಾರ ಫಲಗಳತ್ತ ನಾವು ಗಮನವನ್ನು ಕೊಟ್ಟಾಗ ಮೊದಲಿಗೆ ಮೇಷರಾಶಿ. ಈ ಮೇಷರಾಶಿಯವರಿಗೆ ಈ ದಿನ ಮಾನಸಿಕವಾಗಿ ವೇದನೆ, ಬಹಳಷ್ಟು ಮನಸ್ಸನ್ನು ಕೆಡಿಸ್ಕೊಳ್ತಕ್ಕಂಥದ್ದು, ಅಗ್ನಿಭಯ, ಶತ್ರುಬಾಧೆ, ಕುಟುಂಬದಲ್ಲಿ ಅಶಾಂತಿಯ ಒಂದು ವಾತಾವರಣ, ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂಥ ಸಾಧ್ಯತೆ, ಮಾತಿನ ಚಕಮುಕಿಗೆ ಹಿಳಿತಕ್ಕಂಥ ಸಾಧ್ಯತೆಗಳಿದೆ. ಹೆಚ್ಚಾಗಿ ಮಾತನಾಡಬೇಡಿ, ಮೌನವನ್ನು ಧರಿಸ್ತಕ್ಕಂಥದ್ದು ತುಂಬ ಉತ್ತಮ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಓಂ ನಂದೀಶ್ವರಾಯ ನಮಃ ಈ ಮಂತ್ರವನ್ನ 21 ಬಾರಿ ಜಪವನ್ನ ಮಾಡಿ ಬಡ ಮಕ್ಕಳಿಗೆ ಕೈಲಾದ ಸೇವೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗತ್ತೆ. ಇನ್ನು ವೃಷಭ ರಾಶಿ. ಈ ವೃಷಭ ರಾಶಿಯವರಿಗೆ ಈ ದಿನ ಗುರು ಹಿರಿಯರ ದರ್ಶನ ಮಾಡ್ತಕ್ಕಂಥ ಒಂದು ಶುಭಯೋಗ, ಬಂಧುಗಳಿಂದ ಮನ್ನಣೆ, ಟ್ರಾವೆಲ್ಸ್ ಅನ್ನ ಯಾರ್ಯಾರು ಇಟ್ಟುಕೊಂಡು ಬಿಸ್ನೆಸ್ ಅನ್ನು ಮಾಡ್ತಾ ಇದ್ದೀರೋ ಅಂತವರಿಗೆ ಬಹಳಷ್ಟು ಲಾಭ. ಶರೀರದಲ್ಲಿ ಏನೋ ಒಂದು ರೀತಿಯ ತಳಮಳ, ಹಿತಶತ್ರುಗಳಿಂದ ತೊಂದರೆಗೆ ಒಳಗಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಓಂ ಹರಿಹರಾಯ ನಮಃ ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ ವಿಷ್ಣು ಆಲಯಕ್ಕೆ ಹೋಗಿ ಕೈಲಾದ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ಈ ದಿನ ಸ್ತ್ರೀ ಲಾಭ, ಅಲ್ಪ ಆದಾಯ, ನೀವು ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಆದಾಯ ಬರತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಋಣಬಾಧೆ, ಎಲ್ಲೋ ಒಂದು ಕಡೆ ಕುಟುಂಬದಲ್ಲಿ ಸೌಖ್ಯ ಸುಖವನ್ನ ಈ ದಿನ ಅನುಭವಿಸ್ತೀರಾ. ಸ್ನೇಹಿತರಿಂದ ಸಹಾಯ, ಯಾರ್ಯಾರು ಉದ್ಯೋಗವನ್ನ ಮಾಡ್ತಾ ಇದ್ದೀರೋ ಅಂತವರಿಗೆ ಉದ್ಯೋಗದಲ್ಲಿ ಬಡ್ತಿ, ಅಮೂಲ್ಯವಾದ ವಸ್ತುಗಳನ್ನ ಕಳೆದುಕೊಂಡ್ಬಿಡ್ತೀರಾ. ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಹನುಮ ಚಾಲೀಸ ಪಾರಾಯಣವನ್ನ ಮಾಡಿ ಆಂಜನೇಯನಿಗೆ ನಾಟಿ ತುಳಸಿಯಿಂದ ಅರ್ಚನೆಯನ್ನು ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಕಟಕ ರಾಶಿ. ಈ ಕಟಕ ರಾಶಿಯವರಿಗೆ ಈ ದಿನ ಯತ್ನ ಕಾರ್ಯಗಳಲ್ಲಿ ವಿಘ್ನ, ಮನಕ್ಲೇಶ, ಮನಸ್ಸನ್ನು ಕೆಡಿಸ್ಕೊಂಡ್ಬಿಡ್ತೀರಾ. ಅದರಿಂದ ಧನವ್ಯಯ, ಇರತಕ್ಕಂಥ ಹಣವನ್ನು ಖರ್ಚು ಮಾಡ್ಕೊಂಡ್ಬಿಡ್ತೀರಾ. ಮನೆಯಲ್ಲೂ ಕೂಡ ಅಶಾಂತಿಯ ಒಂದು ವಾತಾವರಣ ಸೃಷ್ಟಿಯಾಗುತ್ತೆ. ಸಾಧಾರಣ ಪ್ರಗತಿ, ಕಾರ್ಯ ಸಾಧನೆಗಾಗಿ ಬಹಳಷ್ಟು ತಿರುಗಾಟ, ವಿರೋಧಿಗಳಿಂದ ತೊಂದರೆಗೆ ಒಳಗಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಓಂ ಋಷಿ ಕೇಶಾಯ ನಮಃ ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ ಕನ್ಯಾಮಣಿಗಳಿಗೆ ಪಾದಪೂಜೆಯನ್ನು ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಸಿಂಹರಾಶಿ. ಈ ಸಿಂಹರಾಶಿಯವರಿಗೆ ಈ ದಿನ ಸ್ತ್ರೀಯರಿಗೆ ಬಹಳಷ್ಟು ಅನುಕೂಲಕರವಾಗಿರ್ತಕ್ಕಂಥ ಒಂದು ದಿನ. ವಸ್ತ್ರ ವ್ಯಾಪಾರಿಗಳಿಗೆ ಅಲ್ಪ ಲಾಭ, ನಿಷ್ಠೂರಗಳನ್ನು ಕಟ್ಕೋಬೇಕಾಗತ್ತೆ. ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ಎಲ್ಲೋ ಒಂದು ಕಡೆ ಕಲಹಗಳಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಅನ್ಯ ಜನರಲ್ಲಿ ವೈಮನಸ್ಯ, ಯಾರೋ ಗೊತ್ತಿಲ್ಲ ಯಾರ್ದೋ ಮೇಲೆ ಕೋಪಗಳನ್ನು ಮಾಡ್ಕೊಳ್ತಕ್ಕಂಥ ಅವರಲ್ಲಿ ವೈಮನಸ್ಯವನ್ನ ತೋರಿಸ್ಕೊಳ್ತಕ್ಕಂಥ ಒಂದು ಕೆಲಸಗಳನ್ನ ಮಾಡ್ಕೊಂಡ್ಬಿಡ್ತೀರಾ. ದಯಮಾಡಿ ಮಾತಿನ ಮೇಲೆ ನಿಗವನ್ನ ಇಟ್ಟು ಮಾತನಾಡ್ತಕ್ಕಂಥದ್ದು ತುಂಬಾ ಉತ್ತಮ. ತೀರ್ಥಯಾತ್ರಾ ದರ್ಶನ ಮಾಡ್ತಕ್ಕಂಥ ಶುಭಯೋಗ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಓಂ ಮಂಗಳ ರೂಪಿಣ್ಯೈ ನಮಃ ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡಿ ಸುಮಂಗಲಿಯರಿಗೆ ಅರಿಶಿನ, ಕುಂಕುಮ, ಬಳೆ, ಬಿಚ್ಚಾಲೆ, ಬಾಗಿಣಗಳನ್ನು ಕೊಟ್ಟು ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಕನ್ಯಾ ರಾಶಿ. ಈ ಕನ್ಯಾ ರಾಶಿಯವರಿಗೆ ಈ ದಿನ ಪುಣ್ಯಕ್ಷೇತ್ರ ದರ್ಶನ ಮಾಡ್ತಕ್ಕಂಥ ಒಂದು ಶುಭಯೋಗ. ಮನಸ್ಸಿಗೆ ನಾನಾ ರೀತಿಯ ಚಿಂತೆಗಳು ಆವರಿಸ್ಕೊಳ್ಳುತ್ತೆ.
ಜೊತೆಗೆ ಅನಾರೋಗ್ಯ ಪೀಡಿತರಾಗಬೇಕಾಗತ್ತೆ. ಶರೀರದಲ್ಲಿ ಏನೋ ಒಂದು ರೀತಿಯ ಆಯಾಸ, ವ್ರತ, ಧನವ್ಯಯ, ಅಭಿವೃದ್ಧಿ ಕುಂಠಿತಗಳಾಗ್ತಕ್ಕಂಥದ್ದು ಕಂಡು ಬರುತ್ತೆ. ವ್ಯವಹಾರದಲ್ಲಿ ತಾಳ್ಮೆ ಅಗತ್ಯ, ತಾಳ್ಮೆಯಿಂದ ವ್ಯವಹರಿಸ್ತಕ್ಕಂಥದ್ದು ತುಂಬಾ ಉತ್ತಮ. ಆ ರೀತಿ ಮಾಡಿದಾಗ ಇಷ್ಟಾರ್ಥಗಳು ನೆರವೇರುತ್ತೆ. ದುಷ್ಟ ಜನರ ಸಹವಾಸವನ್ನು ಮಾಡ್ಕೊಂಡ್ಬಿಡ್ತೀರಾ, ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಸೂರ್ಯ ನಮಸ್ಕಾರವನ್ನ ಮಾಡಿ ಲಕ್ಷ್ಮೀನಾರಾಯಣಾಯ ನಮಃ ಈ ಮಂತ್ರವನ್ನ 108 ಬಾರಿ ಜಪವನ್ನ ಮಾಡ್ಕೊಳ್ಳಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂತಹ ಫಲ ನಿಮಗೆ ಲಭ್ಯವಾಗುತ್ತೆ. ಸರಿ ಗುರುಜಿ, ಈಗ ಒಬ್ರು ಕಾಲರ್ ರೆಡಿ ಇದ್ದಾರೆ. ಸಿದ್ದು ಕಲಬುರ್ಗಿಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಸಿದ್ದು ಅವರೇ. ನಮಸ್ಕಾರ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್, ನಾವು ವೈಫ್ ಬಗ್ಗೆ ಕೇಳಬೇಕಾಗಿತ್ತು. ಹೆಸರೇಳಿ ಅವ್ರದ್ದು. ಮಹೇಶ್ವರಿ ಅಂತ. ಹುಟ್ಟಿದ ದಿನಾಂಕ ತಿಳಿಸಿ. 29 ಜನವರಿ 1998. 1998. ಹೌದು. ಸಮಯ ತಿಳಿಸಿ. ಸಮಯ ಬೆಳಗಿನ ಜಾವ 4 ಗಂಟೆ ಮೇಡಮ್. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ಅಪ್ಪ ನಮಸ್ಕಾರ. ನಮಸ್ಕಾರ. ನಮಸ್ತೆ. ಅಂದ್ರೆ ಇವರು ನಿಮ್ಮ ಧರ್ಮ ಪತ್ನಿಯಾ? ಹೌದು. ಏನ್ ವಿಚಾರ ಬೇಕಾಗಿತ್ತಪ್ಪ? ಅದೇ ಮುಂದೆ ಎಜುಕೇಶನ್ ಮತ್ತೆ ಜಾಬ್ ಬಗ್ಗೆ ಕೇಳಬೇಕಾಗಿತ್ತು. ಖಂಡಿತ. ಇವರು ಹುಟ್ಟಿದ್ದು ಗುರುವಾರ, ಹೌದಾ? ಹೌದು ಸರ್. ಇವರ ಒಂದು ನಕ್ಷತ್ರ ಧನಿಷ್ಠ, ನಕ್ಷತ್ರ ಮಕರ ರಾಶಿ. ಹೌದು. ಜನನ ಕಾಲದಲ್ಲಿ ಇವರಿಗೆ ನಡೀತಾ ಇರತಕ್ಕಂಥ ಒಂದು ದಶ ಕುಜ ದಶ. ಆದರೆ ಈಗ ಇವರಿಗೆ ರಾಹು ದಶ ನಡೀತಾ ಇದೆ. ಸುಮ್ಮನೆ ಕೋಪ ಮಾಡ್ಕೊಂಡ್ಬಿಡ್ತಾರೆ, ಮನಸ್ಸು ಕೆಡಿಸ್ಕೊಂಡ್ಬಿಡ್ತಾರೆ, ಹೌದಲ್ವಾ? ಹೌದು ಹೌದು. ಹಾಗಾಗಿ ಈ ಮನಕ್ಲೇಶ ಅಂತಕ್ಕಂಥದ್ದು ಏನಿದೆ ನೋಡಿ, ಮನಸ್ಸಿನಲ್ಲಿ ಚಂಚಲ ಸ್ವಭಾವವನ್ನ ಯಾರು ಇಟ್ಕೋತಾರೋ, ಆಗುತ್ತೋ ಆಗಲ್ವೋ, ಎಜುಕೇಶನ್ ಆಗುತ್ತೋ ಆಗಲ್ವೋ, ಅಥವಾ ಉದ್ಯೋಗ ಸಿಗುತ್ತೋ ಸಿಗಲ್ವೋ, ಈ ರೀತಿ ಆಲೋಚನೆಗಳನ್ನ, ಆ ತಳಮಳಗಳನ್ನ, ಆತಂಕಗಳನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳೋದು ಬೇಡ ಅಂತ ಹೇಳಿ ಅವರಿಗೆ. ಜೊತೆಗೆ ಇವರ ಒಂದು ಲಗ್ನವನ್ನ ನಾವು ನೋಡಿದಾಗ ಸುಖ ಸ್ಥಾನಾಧಿಪತಿ ಆಗಿರ್ತಕ್ಕಂಥವರು ತೃತೀಯದಲ್ಲಿ ಇರುವುದರಿಂದ ಖಂಡಿತವಾಗಿ ವಿದ್ಯಾಭ್ಯಾಸ ತುಂಬ ಚೆನ್ನಾಗಿದೆ. ವಿದ್ಯಾಭ್ಯಾಸನೂ ಕೂಡ ಇವರು ಚೆನ್ನಾಗಿ ಮಾಡಬಹುದು. ಉದ್ಯೋಗ ಅಧಿಪತಿಯಾಗಿರ್ತಕ್ಕಂಥ ಬುಧನೂ ಕೂಡ ಉಚ್ಚದಲ್ಲಿದ್ದಾನೆ. ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಆದರೆ ಒಂದು ವಿಚಾರ, ಆಗಾಗ ಮನಸ್ಸು ಕೆಡಿಸ್ಕೊಳ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಇದಕ್ಕೋಸ್ಕರ ಹೆಚ್ಚಾಗಿ ಅವರು ಪ್ರಾತಃ ಕಾಲದಲ್ಲಿ ಧ್ಯಾನವನ್ನು ಮಾಡ್ತಕ್ಕಂಥದ್ದು, ಅಥವಾ ಜಪ ತಪಗಳನ್ನು ಮಾಡ್ತಕ್ಕಂಥದ್ದು, ಅಥವಾ ದಾನ ಧರ್ಮಗಳನ್ನು ಮಾಡ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಬಂದಾಗ ಖಂಡಿತವಾಗಿ ಇಷ್ಟಕಾಮ್ಯಾರ್ಥ ಫಲಸಿದ್ಧಿಯಾಗತ್ತೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿಪ್ಪ. ಧನ್ಯವಾದಗಳು ಸಿದ್ದು ಅವರೇ. ಮತ್ತೊಬ್ರು ಕಾಲರ್ ಜಯಲಕ್ಷ್ಮಿ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಜಯಲಕ್ಷ್ಮಿ ಅವರೇ. ನಮಸ್ಕಾರ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್, ನಮ್ಮ ಮಗಳ ಬಗ್ಗೆ ಕೇಳಬೇಕಿತ್ತು. ಹೆಸರೇಳಿಮ್ಮ ಅವ್ರದ್ದು. ಲೀಲಾವತಿ ಅಂತ. ಹುಟ್ಟಿದ ದಿನಾಂಕ ತಿಳಿಸಿ. 18/7/1998. 18/7/1998. ಸಮಯ ತಿಳಿಸಿ. ಸಮಯ ಶುಕ್ರವಾರ ನೈಟ್ 12:45. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ಅಮ್ಮ ನಮಸ್ಕಾರ ತಾಯಿ. ನಮಸ್ಕಾರ ಸ್ವಾಮೀಜಿ. ಅಂದ್ರೆ ರಾತ್ರಿ 12:45 ಅಂದ್ರೆ 18 ರಾತ್ರಿಯ? ಹೌದು ಸ್ವಾಮೀಜಿ ಅವರೇ. 18 ರಾತ್ರಿ ಅಂದ್ರೆ 19 ಶುಕ್ರವಾರ. ಅಮ್ಮ ಶುಕ್ರವಾರ ನೈಟು. ಶುಕ್ರವಾರ ನೈಟು ಅಂದ್ರೆ ಶನಿವಾರ ಬೆಳಗಿನ ಜಾವ. ಹೌದು ಸ್ವಾಮಿ. ನೋಡೋಣ ನಮ್ಮ ಜಾತಕ ಏನ್ ಹೇಳುತ್ತೆ. ಇವರ ಜನನವಾಗಿರ್ತಕ್ಕಂಥದ್ದು ಅಂದ್ರೆ 18ನೇ ತಾರೀಕು ಬೆಳಗಿನ ಜಾವ, ಅಂದ್ರೆ ಶುಕ್ರವಾರ ಅಂದ್ರೆ 17 ರಾತ್ರಿ ಅಮ್ಮ. ಸರಿ ಸ್ವಾಮಿ. 17 ರಾತ್ರಿ ದಿನಾಂಕವನ್ನ ಸರಿಯಾಗಿ ಇಟ್ಕೊಳ್ಳಿ. 17 ರಾತ್ರಿ 18 ಬೆಳಗಿನ ಜಾವ. ಇವರ ಜನನವಾಗಿದ್ದು ಶುಕ್ರವಾರ ರಾತ್ರಿ ಶನಿವಾರ ಬೆಳಗಿನ ಜಾವ. ಇವರ ಒಂದು ನಕ್ಷತ್ರ ಭರಣಿ ನಕ್ಷತ್ರ, ಮೇಷರಾಶಿ. ಜನನ ಕಾಲದಲ್ಲಿ ಇವರಿಗೆ ನಡೀತಾ ಇರ್ತಕ್ಕಂಥ ಒಂದು ದಶೆಯನ್ನ ನಾವು ನೋಡಿದಾಗ ಶುಕ್ರ ದಶ. ಆದ್ರೆ ಈಗ ಇವರಿಗೆ ನಡೀತಾ ಇರ್ತಕ್ಕಂಥ ಒಂದು ದಶೆಯನ್ನ ನಾವು ನೋಡಿದಾಗ ಶನಿ ದಶ. ಆದ್ರೆ ಇವರ ಒಂದು ಜಾತಕವನ್ನ ನಾವು ನೋಡಿದಾಗ ಕಾಲಸರ್ಪ ಯೋಗ ಅನ್ನೋದು ಪ್ರಬಲವಾಗಿ ಇವರನ್ನ ಕಾಡ್ತಾ ಇದೆ. ಲಗ್ನಾತ್ ಪಂಚಮ ಸ್ಥಾನದಲ್ಲಿ ರಾಹು, ಲಗ್ನಾತ್ ಏಕಾದಶ ಸ್ಥಾನದಲ್ಲಿ ಕೇತು. ರಾಹು ಮತ್ತೆ ಕೇತುಗಳ ಮಧ್ಯಭಾಗದಲ್ಲಿ ಸಪ್ತಗ್ರಹಗಳು ಬಂಧನದಲ್ಲಿದ್ದಾಗ ಕಾಲಸರ್ಪ ಯೋಗ. ಈ ಕಾಲಸರ್ಪ ಯೋಗದಿಂದ ಏನೆಲ್ಲ ಅವಘಡಗಳು, ಏನೆಲ್ಲ ತೊಂದರೆಗಳನ್ನು ಅನುಭವಿಸ್ತಾರೆ ಅಂದ್ರೆ ಅನ್ಕೊಂಡಿದ್ದು ಸಾಧನೆ ಮಾಡೋಕ್ಕಾಗಲ್ಲ. ಮನಸ್ಸಿಗೆ ನೆಮ್ಮದಿ ಅಂತಕ್ಕಂಥದ್ದು ಇರಲ್ಲ. ಆಗಾಗ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ನಿಷ್ಠೂರುಗಳು ಬರ್ತಕ್ಕಂಥದ್ದು, ಇವೆಲ್ಲವನ್ನೂ ಕೂಡ ಇವರು ಅನುಭವಿಸಬೇಕಾಗತ್ತೆ. ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇಷ್ಟೇ. ಸರ್ಪ ಸಂಸ್ಕಾರ 3 ದಿನಗಳ ಕಾಲ ತಾಳೆಗರಿ ವನದಲ್ಲಿ ಅಂದ್ರೆ ಕೇದಿಗೆ ಆಚರಣೆಯನ್ನ ಮಾಡಿ ಅದರಲ್ಲಿ ಬರ್ತಕ್ಕಂಥ ರಕ್ಷೆಯನ್ನ ಪ್ರತಿದಿನ ಹಣೆಯಲ್ಲಿ ಧರಿಸ್ಕೊಳ್ಳಿಕ್ಕೆ ವ್ಯವಸ್ಥೆಯನ್ನ ಮಾಡಿ ಖಂಡಿತವಾಗಿ ಮುಂದೆ ಅನುಕೂಲಗಳಾಗತ್ತೆ. ಯೋಚನೆ ಮಾಡ್ಕಂತದ್ದು ಬೇಡ. ಒಳ್ಳೇದಾಗ್ಲಿ ತಾಯಿ. ಧನ್ಯವಾದಗಳು ಜಯಲಕ್ಷ್ಮಿ ಅವರೇ. ವೀಕ್ಷಕರೇ, ಮೊದಲ 6 ರಾಶಿಗಳ ಈ ದಿನದ ದಿನ ಭವಿಷ್ಯವನ್ನ ತಿಳ್ಕೊಂಡ್ವಿ. ಗುರುಜಿ, ಇನ್ನು ತುಲಾ ರಾಶಿಯಿಂದ ಮೀನ ರಾಶಿಯವರ ಈ ದಿನದ ದಿನ ಭವಿಷ್ಯ ಹೇಗಿದೆ ತಿಳಿಸ್ಕೊಡಿ. ಇನ್ನು ತುಲಾ ರಾಶಿ,
ಈ ತುಲಾ ರಾಶಿಯವರಿಗೆ ಈ ದಿನ ಉತ್ತಮ ಬುದ್ಧಿಶಕ್ತಿ ನಿಮ್ಮ ಶರೀರದಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ. ಎಲ್ಲೋ ಒಂದು ಕಡೆ ಋಣ ಬಾಧೆಗೆ ಸಿಕ್ಕಾಕೊಳ್ತಕ್ಕಂಥ ಸಾಧ್ಯತೆಗಳು, ಉದ್ಯೋಗದಲ್ಲಿ ಸ್ವಲ್ಪ ತೊಂದರೆ, ಯಾರ್ಯಾರು ಉದ್ಯೋಗವನ್ನು ಮಾಡ್ತಾ ಇದ್ದೀರೋ ಸ್ವಲ್ಪ ಜಾಗರೂಕತೆಯಿಂದ ಉದ್ಯೋಗವನ್ನು ಮಾಡ್ತಕ್ಕಂಥದ್ದು, ಪುತ್ರರಲ್ಲಿ ದ್ವೇಷವನ್ನು ಸಾಧಿಸ್ತಕ್ಕಂಥ ದಿನವಾಗುತ್ತೆ. ದಯಮಾಡಿ ಪುತ್ರರಲ್ಲಿ ದ್ವೇಷವನ್ನು ಸಾಧಿಸಬೇಡಿ, ಅದರಿಂದ ಯಾವುದೇ ರೀತಿಯ ಪ್ರಯೋಜನವಿಲ್ಲ. ಕೋರ್ಟ್ ಕಚೇರಿ ವ್ಯಾಜ್ಯಗಳಿಂದ ಸ್ವಲ್ಪ ತೊಂದರೆಗೆ ಒಳಗಾಗ್ತೀರಾ, ಸ್ವಲ್ಪ ಎಚ್ಚರವನ್ನು ವಹಿಸ್ತಕ್ಕಂಥದ್ದು ತುಂಬ ಉತ್ತಮ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಈ ಮಂತ್ರವನ್ನ 21 ಬಾರಿ ಜಪವನ್ನ ಮಾಡಿ ವಯಸ್ಸಾಗಿರ್ತಕ್ಕಂಥವರಿಗೆ, ನಿರ್ಗತಿಕರಿಗೆ ಕೈಲಾದ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗತ್ತೆ. ಇನ್ನು ವೃಶ್ಚಿಕ ರಾಶಿ, ಈ ವೃಶ್ಚಿಕ ರಾಶಿಯವರಿಗೆ ಈ ದಿನ ಮಿತ್ರರಿಂದ ಮೋಸ. ಯಾರು ನನ್ನ ಗೆಳೆಯರು ಅಂತ ನೀವು ಅನ್ಕೊಂಡಿರ್ತೀರೋ ಅವರೇ ನಿಮಗೆ ಮೋಸ ಮಾಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ. ಸಾಲ ಮಾಡ್ತಕ್ಕಂಥ ಪರಿಸ್ಥಿತಿ, ಜೊತೆಗೆ ಯಾರನ್ನೂ ಕೂಡ ಹೆಚ್ಚಿಗೆ ನಂಬಬೇಡಿ. ಯಾರನ್ನಾದರೂ ಈ ದಿನ ನಂಬಿ ನೀವೇನಾದರೂ ಕೆಲಸ ಕಾರ್ಯಗಳನ್ನು ಮಾಡಿದ್ರೆ ಅವರು ಮಾಡಿರ್ತಕ್ಕಂಥ ಷಡ್ಯಂತ್ರಕ್ಕೆ ಬೀಳ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರ್ತಾ ಇದೆ. ಸ್ಥಳ ಬದಲಾವಣೆ ಆಗ್ತಕ್ಕಂಥ ಸಾಧ್ಯತೆ ಇದೆ. ದ್ರವ್ಯ ನಷ್ಟ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಮಹಾಲಕ್ಷ್ಮಿಯ ಅಷ್ಟೋತ್ತರ ಪಠನೆಯನ್ನ ಮಾಡಿ, ನಿಂಬೆ ಪಾನಕ, ಹೆಸರು ಬೇಳೆ ನೈವೇದ್ಯವನ್ನ ಮಾಡಿ ಬರ್ತಕ್ಕಂಥವರಿಗೆ ವಿನಿಯೋಗವನ್ನು ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗತ್ತೆ. ಇನ್ನು ಧನುಸ್ಸು ರಾಶಿ, ಈ ಧನುಸ್ಸು ರಾಶಿಯವರಿಗೆ ಈ ದಿನ ಆಕಸ್ಮಿಕ ಧನ ಲಾಭ. ನೀವು ಅನ್ಕೊಂಡೇ ಇರಲ್ಲ, ಇದ್ದಕ್ಕಿದ್ದಾಗೆ ಎಲ್ಲೋ ಒಂದು ಕಡೆಯಿಂದ ಧನ ಆಗಮನವಾಗುತ್ತೆ. ವಾಹನ ಕೊಂಡುಕೊಳ್ತಕ್ಕಂಥ ಒಂದು ಶುಭ ಯೋಗ, ವ್ಯಾಪಾರದಲ್ಲಿ ಅಭಿವೃದ್ಧಿ, ಇಚ್ಛಿತ ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ಆಸಕ್ತಿಯನ್ನ ತೋರಿಸ್ತೀರಾ, ಊರೂರು ಸುತ್ತಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀರಾ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಅಂಧ ಮಕ್ಕಳಿಗೆ, ಕಣ್ಣಿಲ್ದೇ ಇರ್ತಕ್ಕಂಥ ಅಂಧ ಮಕ್ಕಳಿಗೆ ಕೈಲಾದ ಸೇವೆಯನ್ನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇದರಿಂದ ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಮಕರ ರಾಶಿ, ಈ ಮಕರ ರಾಶಿಯವರಿಗೆ ಈ ದಿನ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ. ಯಾರ್ಯಾರು ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೀರೋ ಅಂತವರಿಗೆ ಬಹಳಷ್ಟು ಹಿನ್ನಡೆ. ವಿದೇಶ ಪ್ರಯಾಣ ಮಾಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಭಯ ಭೀತಿ ಇರ್ತಕ್ಕಂಥದ್ದು ನಿವಾರಣೆ ಆಗ್ತಕ್ಕಂಥ ದಿನವಾಗುತ್ತೆ. ಉದ್ಯೋಗದಲ್ಲಿ ಪ್ರಗತಿ, ಆದರೆ ಅಕಾಲ ಭೋಜನ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಅಶ್ವತ್ಥವೃಕ್ಷ ಪ್ರದಕ್ಷಿಣೆಯನ್ನ 18 ಬಾರಿ ಮಾಡಿ ಅಶ್ವತ್ಥವೃಕ್ಷಕ್ಕೆ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗತ್ತೆ. ಇನ್ನು ಕುಂಭರಾಶಿ, ಈ ಕುಂಭರಾಶಿಯವರಿಗೆ ಈ ದಿನ ನಾನಾ ವಿಚಾರದಲ್ಲಿ ಆಸಕ್ತಿ ಹೆಚ್ಚಾಗ್ತಕ್ಕಂಥ ಸಾಧ್ಯತೆಗಳು ಕಂಡುಬರುತ್ತೆ. ಶತ್ರುನಾಶ, ಧೈರ್ಯದಿಂದ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡೋಕೆ ಮುನ್ನುಗ್ತಕ್ಕಂಥ ಚೈತನ್ಯದಿಂದ ಓಡಾಡ್ತಕ್ಕಂಥ ಸಾಧ್ಯತೆಗಳು. ಯಾರ್ಯಾರಿಗೆ ಅಧಿಕಾರ ಇಲ್ವಾ ಅಂತವರಿಗೆ ಅಧಿಕಾರ ಪ್ರಾಪ್ತಿ, ಆದರೆ ಸಾಲ ಮರುಪಾವತಿ ಮಾಡ್ತಕ್ಕಂಥ ದಿನವೂ ಕೂಡ ಆಗತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಒಟು ಬ್ರಾಹ್ಮಣನಿಗೆ ಪಾದ ಪೂಜೆಯನ್ನ ಮಾಡಿ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗತ್ತೆ. ಇನ್ನು ಮೀನರಾಶಿ, ಈ ಮೀನರಾಶಿಯವರಿಗೆ ಈ ದಿನ ಆರ್ಥಿಕ ಪರಿಸ್ಥಿತಿ ಬಿಕ್ಕಟ್ಟಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ. ಸಾರ್ವಜನಿಕ ಕ್ಷೇತ್ರದಲ್ಲಿ ಮುನ್ನಡೆ, ವಿಪರೀತ ವ್ಯಸನ, ಆದರೆ ಹೇಳ್ಕೊಳ್ಳೋಕ್ಕಾಗಲ್ಲ, ಹೇಳ್ಕೊಂಡ್ರೆ ಸಮಸ್ಯೆ ಪರಿಹಾರ ಆಗಲ್ಲ. ಇಂಥ ಒಂದು ವ್ಯಸನಗಳನ್ನು ಅನುಭವಿಸಬೇಕಾಗತ್ತೆ. ಎಲ್ಲೋ ರೋಗ ಬಾಧೆಗೆ ಒಳಗಾಗ್ತಕ್ಕಂಥ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ನಾನಾ ರೀತಿಯ ಸಮಸ್ಯೆ, ಕಾರ್ಯವಿಕಲ್ಪ ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಬಹಳಷ್ಟು ವಿಘ್ನಗಳನ್ನು ಅನುಭವಿಸ್ತಕ್ಕಂಥ ದಿನವಾಗುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ತಂದೆ ತಾಯಿಗಳಿಗೆ ಪಾದ ಪೂಜೆಯನ್ನ ಮಾಡಿ ನಮಸ್ಕರಿಸಿ ಆಶೀರ್ವಾದವನ್ನು ಪಡಿತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಸರಿ ಗುರುಜಿ, ಒಬ್ರು ಕಾಲರ್ ರೆಡಿ ಇದ್ದಾರೆ. ಚಂದ್ರಕಾಂತ್ ಬಾಗಲಕೋಟೆಯಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಚಂದ್ರಕಾಂತ್ ಅವರೇ. ನಮಸ್ಕಾರ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆ ಕೇಳಬೇಕಿತ್ತು. ಹುಟ್ಟಿದ ದಿನಾಂಕ ತಿಳಿಸಿ. 21/2/1977. 21/2/1977. 77. ಸರಿ, ಸಮಯ ತಿಳಿಸಿ. ರಾತ್ರಿ 8 ಗಂಟೆ ಮೇಡಮ್. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ಕಾರ ಗುರುಜಿ. ನಮಸ್ಕಾರಪ್ಪ, ಏನ್ ಮಾಡ್ಕೊಂಡಿದ್ದೀರಾ? ನಮ್ದು ಕಾಂಟ್ರಾಕ್ಟ್ ಬಿ ಸಿವಿಲ್ ಕಾಂಟ್ರಾಕ್ಟ್ ಮಾಡ್ತೀವಿ ಗುರು. ನೋಡೋಣ ನಿಮ್ಮ ಜಾತಕ ಏನ್ ಹೇಳುತ್ತೆ. ಸೋಮವಾರ ಹುಟ್ಟಿದ್ದು ನೀವು, ಹೌದಾ?
ಹೌದೌದು. ನಿಮ್ಮ ನಕ್ಷತ್ರ ರೇವತಿ ನಕ್ಷತ್ರ ಮೀನರಾಶಿ. ಮೀನರಾಶಿ, ಹಾ ಕರೆಕ್ಟ್. ಜನನ ಕಾಲದಲ್ಲಿ ನಿಮಗೆ ನಡೀತಾ ಇರ್ತಕ್ಕಂಥ ಒಂದು ದಶೆಯನ್ನು ನಾವು ನೋಡಿದಾಗ ಬುಧ ದಶೆಯಲ್ಲಿ ನೀವು ಜನನವಾಗಿದ್ದೀರಾ. ಆದರೆ ಈಗ ನಿಮಗೆ ನಡೀತಾ ಇರ್ತಕ್ಕಂಥದ್ದು ರವಿ ದಶ. ಆದರೆ ನಿಮ್ಮ ಜಾತಕವನ್ನು ನಾವು ನೋಡಿದಾಗ ಕರ್ಮಸ್ಥಾನಾಧಿಪತಿಯಾಗಿರ್ತಕ್ಕಂಥ ಬುಧ ಪಂಚಮದಲ್ಲಿ ಕುಜನ ಜೊತೆ ಸಂಯೋಗದಲ್ಲಿ ಇರೋದ್ರಿಂದ ನೀವೇನು ಅನ್ಕೋತಾ ಇದ್ದೀರಾ, ನಾನು ಅಷ್ಟು ಸಂಪಾದನೆ ಮಾಡ್ತೀನಿ, ಇಷ್ಟು ಸಂಪಾದನೆ ಮಾಡ್ತೀನಿ, ಖಂಡಿತವಾಗಿ ಸಂಪೂರ್ಣವಾಗಿ ನೀವು ಅನ್ಕೊಂಡಿದ್ದ ಆಗ್ತಾ ಇಲ್ಲ. ಜೊತೆಗೆ ಹೆಜ್ಜೆ ಹೆಜ್ಜೆಗೂ ಕೂಡ ಶತ್ರುಗಳಿಂದ ತೊಂದರೆಗೆ ಒಳಗಾಗ್ತಾ ಇದ್ದೀರಾ. ಹೌದಾ? ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ನಿಮ್ಮ ವಾಸಸ್ಥಾನ ಏನಿದೆಯೋ ವಾಸಸ್ಥಾನದಿಂದ ಪೂರ್ವ ಭಾಗಕ್ಕೆ ಒಂದು ಬಲಮುರಿ ಗಣೇಶನ ದೇವಾಲಯ, ಗಣೇಶನ ಮಂದಿರ ಇದೆ. ಆ ಗಣೇಶನ ಮಂದಿರದಲ್ಲಿ ಪ್ರತಿ ಸಂಕಷ್ಟಹರ ಚತುರ್ಥಿ ದಿನ ಚಣಕ ಧಾನ್ಯ ಅಂದರೆ ಕಡಲೆಕಾಳು ಧಾನ್ಯವನ್ನ ಪ್ರಸಾದವನ್ನ ಮಾಡಿ ವಿನಿಯೋಗವನ್ನ ಮಾಡಿ ಮಹಾಗಣಪತಿಗೆ 21 ನಮಸ್ಕಾರವನ್ನ ಮಾಡ್ತಾ ಬನ್ನಿ. ಖಂಡಿತವಾಗಿ ಇಷ್ಟಕಾಮ್ಯಾರ್ಥಗಳು ಫಲಸಿದ್ಧಿಯಾಗತ್ತೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿಪ್ಪ. ಧನ್ಯವಾದಗಳು ಚಂದ್ರಕಾಂತ್ ಅವರೇ. ಮತ್ತೊಬ್ರು ಕಾಲರ್ ದಾವಣಗೆರೆಯಿಂದ ಅಂಜನಪ್ಪ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ಅಂಜನಪ್ಪ ಅವರೇ. ಹಲೋ, ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ಮೇಡಮ್ ನಮ್ಮ ಬಗ್ಗೆನೇ ಕೇಳಬೇಕು. ಹುಟ್ಟಿದ ದಿನಾಂಕ ತಿಳಿಸಿ ಸರ್. 13/7/1991. ಸಮಯ ತಿಳಿಸಿ. ಸಮಯ ಬೆಳಗ್ಗೆ 9 ಗಂಟೆ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ಅಂಜನಪ್ಪ ಅವರೇ ನಮಸ್ಕಾರ. ನಮಸ್ತೆ ಗುರುಜಿ. ಏನು ಕೆಲಸ ಮಾಡ್ತಾ ಇದ್ದೀರಪ್ಪ? ಗುರುಜಿ ನಾವು ಕೂಲಿ ಕೆಲಸ ಮಾಡ್ತಾ ಇದ್ದೀವಿ ಸದ್ಯ. ನೀವು ಹುಟ್ಟಿದ್ದು ಶನಿವಾರ, ನಿಮ್ಮ ನಕ್ಷತ್ರ ಪುಷ್ಯ ನಕ್ಷತ್ರ ಕಟಕ ರಾಶಿ, ಜನನ ಕಾಲದಲ್ಲಿ ನಿಮಗೆ ನಡೀತಾ ಇರ್ತಕ್ಕಂಥ ಒಂದು ದಶ ಶನಿ ದಶ. ಆದರೆ ಈಗ ನಿಮಗೆ ಕೇತು ದಶ ನಡೀತಾ ಇದೆ. ಆದರೆ ಜೀವನವೇ ಬೇಡ ಗುರುಗಳೇ. ಬಹಳಷ್ಟು ಯಾಕೆ ಮನುಷ್ಯನಾಗಿ ನಾನು ಹುಟ್ಟುಬಿಟ್ಟೆ ಈ ಭೂಮಿ ಮೇಲೆ, ಯಾಕೆ ಭಗವಂತ ನಮಗೆ ಇಷ್ಟೊಂದು ಕಷ್ಟ ಕಾರ್ಪಣ್ಯಗಳನ್ನು ಕೊಡ್ತಾನೆ, ಇಂಥ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀರಾ, ಹೌದಲ್ವಾ? ಹೌದು ಗುರುಜಿ, ಹಾಗೆ ಆಗಿದೆ. ಖಂಡಿತವಾಗಿ ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಮನುಷ್ಯನಿಗೆ ಕಷ್ಟ ಬರ್ತಕ್ಕಂಥದ್ದು ಸಹಜ. ಅಂದರೆ ಪೂರ್ವಾರ್ಜಿತ ಕರ್ಮಫಲಗಳಿಂದ ನಮಗೆ ಕಷ್ಟ ಕಾರ್ಪಣ್ಯಗಳು ಅಂತಕ್ಕಂಥದ್ದು ಸೃಷ್ಟಿಯಾಗತ್ತೆ. ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇಷ್ಟೇ ನೋಡಿ. ದಾವಣಗೆರೆಯಿಂದ ಕರೆ ಮಾಡ್ತಾ ಇದ್ದೀರಾ. ಹತ್ತಿರದಲ್ಲೇ ತುಂಗಾ ನದಿ ಇದೆ. ಆ ತುಂಗಾ ನದಿಗೆ ಪ್ರತಿ ಶುಕ್ರವಾರ ಹೋಗಿ ಸ್ನಾನವನ್ನು ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನು ಬಿಡ್ತಕ್ಕಂಥ ಕೆಲಸವನ್ನು ಮಾಡಿ, ಜೊತೆಗೆ ಗಂಗಾ ಪೂಜೆಯನ್ನು ಮಾಡಿ ನೀವು ಪ್ರಾರ್ಥನೆ ಮಾಡಿ ಆ ಗಂಗಾ ಮಾತೆಗೆ. ಏನಂತ? ಏ ಗಂಗಾ ಮಾತಾ, ನೀನು ಹೇಗೆ ಹರ್ಕೊಂಡು ಹೋಗ್ತೀಯ ಅದೇ ರೀತಿ ನನ್ನಲ್ಲಿರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳನ್ನು ನನ್ನಲ್ಲಿ ಕಳಿ, ನನಗೆ ಸುಖ ಜೀವನವನ್ನು ಅನುಗ್ರಹಿಸು ಅಂತ ಹೇಳಿ ಕರ್ಪೂರವನ್ನು ಹಚ್ಚಿ ಅದಕ್ಕೆ ಆರತಿಯನ್ನು ಮಾಡಿ ತೇಲಿ ಬಿಡ್ತಕ್ಕಂಥ ಕೆಲಸವನ್ನು ಮಾಡಿ. ಖಂಡಿತವಾಗಿ ಅನುಕೂಲಗಳಾಗತ್ತೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿಪ್ಪ. ಧನ್ಯವಾದಗಳು ಅಂಜನಪ್ಪ ಅವರೇ. ವೀಕ್ಷಕರೇ, ಇನ್ನು ಕಾರ್ತಿಕ್ ಮಾಸ ಮುಗಿತು, ಮಾರ್ಗಶಿರ ಮಾಸ ಬಂದೇ ಬಿಡ್ತು. ಗುರುಜಿ, ಈಗ ಮಾರ್ಗಶಿರ ಮಾಸ, ಈ ಮಾಸದಲ್ಲಿ ಹೋಮ ಹವನವನ್ನ ಕೈಗೊಂಡ್ರೆ ಎಂತಹ ಶಕ್ತಿ ಬರುತ್ತೆ, ನಮ್ಮ ಇಷ್ಟಾರ್ಥಗಳನ್ನ ಸಿದ್ಧಿಸ್ಕೊಳ್ಬಹುದಾ? ಹಾಗೆ ಈ ಮಾಸದಲ್ಲಿ ಯಾವ ದೇವರ ಆರಾಧನೆಯನ್ನ ಮಾಡಬೇಕು ತಿಳಿಸ್ಕೊಡಿ. ಮುಖ್ಯವಾಗಿ ಈಗ ತಾನೇ ಕಾರ್ತೀಕ ಮಾಸವನ್ನು ನಾವು ಮುಗಿಸ್ತಾ ಇದ್ದೇವೆ. ಅಂದರೆ ಈ ದಿನ ಅಮಾವಾಸ್ಯೆ, ಈ ದಿನ ಕಳಿತು ಅಂತ ಅಂದರೆ ಕಾರ್ತೀಕ ಮಾಸ ಮುಗೀತು. ನಾಳೆ ಪ್ರಾತಃ ಕಾಲದಿಂದ ಮಾರ್ಗಶಿರ ಮಾಸ, ಹಿಮಂತ ಋತು. ಈಗಾಗಲೇ ಪ್ರತಿಯೊಬ್ಬರಿಗೂ ಕೂಡ ಬಹಳಷ್ಟು ಚಳಿ, ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ರಗ್ಗೊದ್ದುಕೊಂಡು ಕೂತ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿ. ಆದರೆ ನೋಡಿ, ಯಾರು ಈ ರೀತಿ ಮಾಡ್ಕೋತೀರೋ ಅವರಿಗೆ ಬಹಳಷ್ಟು ರೋಗಗಳು ಆವಾಹನೆಯಾಗತ್ತೆ ಅಂತ ಹೇಳುತ್ತೆ ನಮ್ಮ ಪುರಾಣ ಉಪನಿಷತ್ತುಗಳು. ಮಾರ್ಗಶಿರ ಮಾಸದಲ್ಲಿ ಹಿಮಂತ ಋತುವಿನಲ್ಲಿ ಪ್ರಾರಂಭದಲ್ಲಿ ಪ್ರತಿದಿನ ಪ್ರಾತಃ ಕಾಲದಲ್ಲಿ ಎದ್ದು ಪ್ರತಿಯೊಬ್ಬರೂ ಕೂಡ ಧನ್ವಂತರಿ ಮಹಾವಿಷ್ಣುವಿನ ಆರಾಧನೆಯನ್ನ ಮಾಡ್ತಕ್ಕಂಥದ್ದು, ಅಥವಾ ವಟವೃಕ್ಷಕ್ಕೆ ಅಥವಾ ಔದುಂಬರ ವೃಕ್ಷಕ್ಕೆ ಯಾರು ಪ್ರದಕ್ಷಿಣೆಯನ್ನ ಮಾಡ್ತಾರೋ ಅಂಥವರಿಗೆ ರಕ್ತ ಚಲನೆಗಳು ಕೂಡ ನೋಡಿ. ವೈಜ್ಞಾನಿಕವಾಗಿ ನಾವು ನೋಡಿದಾಗ ರಕ್ತ ಚಲನೆ ಎನ್ನುವುದು ತುಂಬ ಚೆನ್ನಾಗಾಗತ್ತೆ. ಒಬ್ಬ ಮನುಷ್ಯ ಚೆನ್ನಾಗಿ ಆರೋಗ್ಯವಾಗಿರಬೇಕು ಅಂತ ಅಂದರೆ ರಕ್ತ ಚಲನೆ ಅಂತಕ್ಕಂಥದ್ದು ಚೆನ್ನಾಗಾಗಬೇಕು. ಅಂದರೆ ಜೊತೆಗೆ ಧನ್ವಂತರಿಯ ಅನುಗ್ರಹವೂ ಕೂಡ ಬೇಕು ಆರೋಗ್ಯ ಭಾಗ್ಯಕ್ಕೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅದಕ್ಕೋಸ್ಕರನೇ ಈ ಮಾರ್ಗಶಿರ ಮಾಸ ಅಂತಕ್ಕಂಥದ್ದು ಧನ್ವಂತರಿ ಮಹಾವಿಷ್ಣುವಿನ ಆರಾಧನೆಗೆ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಮಾಸ ಅಂತ ಹೇಳುತ್ತೆ ಧನ್ವಂತರಿಯ ಒಂದು ಕಥೆಯಲ್ಲಿ. ಹಾಗೆ ಇಂಥ ಒಂದು ಮಾರ್ಗಶಿರ ಮಾಸದಲ್ಲಿ ನಾವೇನು ಮಾಡಬೇಕು, ನಾವು ಯಾವ ರೀತಿ ಇರಬೇಕು ನೋಡಿ. ಇವತ್ತಂತೂ ನಾವು ನೋಡಿದಾಗ ಬೆಳಗ್ಗೆ ಚಳಿ ಅಂತಂದರೆ ಸಾಕು 9 ಗಂಟೆ 10 ಗಂಟೆವರೆಗೂ ಕಂಬಳಿ ಉದ್ದುಕೊಂಡು ಮನಕೊಳ್ತಕ್ಕಂಥ ಪರಿಸ್ಥಿತಿ ಇದೆ. ದಯಮಾಡಿ ಆ ರೀತಿ ಮಾಡಬೇಡಿ.
ನಿಮ್ಮ ಶರೀರಗಳಲ್ಲಿ ಇಲ್ಲದೇ ಇರ್ತಕ್ಕಂಥ ದುಷ್ಟ ಶಕ್ತಿಗಳು, ರಜೋಗುಣಗಳು, ಕೋಪಗಳು ಅಧಿಕವಾಗಿ ಬರ್ತಕ್ಕಂಥದ್ದು. ಇವತ್ತು ನೀವು ನೋಡಬಹುದು ಮನೆಯಲ್ಲಿ ಮಕ್ಕಳು ಯಾವ ಪರಿಸ್ಥಿತಿಯಲ್ಲಿದ್ದಾರೆ. ಇವತ್ತು ನಡೀತಾ ಇರ್ತಕ್ಕಂಥ ಒಂದು ಟ್ರೆಂಡ್ ಅನ್ನ ನಾವು ನೋಡಿದಾಗ ತಂದೆ ತಾಯಿ ಆಗಿರ್ತಕ್ಕಂಥವರೇ ಸೋತು ಹೋಗಬೇಕು, ಮಕ್ಕಳು ಹೇಳಿದ್ದನ್ನ ತಂದೆ ತಾಯಿಗಳು ಕೇಳಬೇಕು ಅಂತ ಒಂದು ಪರಿಸ್ಥಿತಿ ಬರ್ತಾ ಇದೆ. ಇಲ್ಲ ಅಂದ್ರೆ ಮಕ್ಕಳು ಮುನಿಸ್ಕೊಂಡು ಮೂಲೆಯಲ್ಲಿ ಕೂತ್ಕೋತಾರೆ. ಊಟ ಮಾಡು ಅಂದ್ರೂ ಕೂಡ ಊಟ ಮಾಡಲ್ಲ, ಮಾತನಾಡು ಅಂದ್ರೂ ಕೂಡ ಮಾತನಾಡಲ್ಲ. ಎಲ್ಲೋ ಒಂದು ಕಡೆ ಮೂಗಿನ ಮೇಲೆ ಕೋಪನ ಇಟ್ಕೊಂಡು ಮುನಿಸ್ಕೊಂಡು ದಿನಗಟ್ಟಲೆ ಊಟ ಬಿಟ್ಟಿರ್ತಕ್ಕಂಥ ಮಕ್ಕಳುಗಳನ್ನು ಎಷ್ಟೋ ಮನೆಗಳಲ್ಲಿ ಇವತ್ತು ನಾವು ನೋಡ್ತಾ ಇದ್ದೇವೆ. ಇದಕ್ಕೆಲ್ಲ ಕಾರಣ ಏನು? ರಜೋಗುಣ ಅಧಿಕವಾದಾಗ ಕೋಪ ಅಂತಕ್ಕಂಥದ್ದು ಅಧಿಕವಾಗತ್ತೆ. ಆ ಕೋಪ ಅಂತಕ್ಕಂಥದ್ದು ಅಧಿಕವಾದಾಗ ಕಲಹಕ್ಕೆ ಅದು ವ್ಯವಸ್ಥಿತವಾಗಿ ಪ್ರೇರೇಪಿತವಾಗತ್ತೆ. ಅದಕ್ಕೋಸ್ಕರನೇ ನೋಡಿ, ಯಾರು ಈ ಹಿಮಂತ ಋತುವಿನಲ್ಲಿ ಪ್ರಾತಃ ಕಾಲದಲ್ಲಿ ಎದ್ದು ಪ್ರದಕ್ಷಿಣ, ಸೂರ್ಯ ನಮಸ್ಕಾರ, ಜಪ, ತಪ, ವ್ರತಗಳನ್ನು ಮಾಡ್ತಾರೋ ಅಂಥವರಿಗೆ ಆರೋಗ್ಯ ಭಾಗ್ಯ ಖಂಡಿತವಾಗಿ ಲಭ್ಯವಾಗತ್ತೆ. ನಿಮಗೆಲ್ಲರಿಗೂ ಕೂಡ ಆ ಧನ್ವಂತರಿಗೆ ಅನುಗ್ರಹ ಪ್ರಾಪ್ತಿಯಾಗಲಿ ಅಂತ ಹೇಳಿ ಆ ಧನ್ವಂತರಿ ಮಹಾವಿಷ್ಣುವನನ್ನ ನಾನು ಕೂಡ ಪ್ರಾರ್ಥನೆಯನ್ನ ಮಾಡ್ತೇನೆ. ಸರಿ ಗುರುಜಿ, ಮಾರ್ಗಶಿರ ಮಾಸದಲ್ಲಿ ಧನ್ವಂತರಿ ಮಹಾವಿಷ್ಣುವಿನ ಆರಾಧನೆ ಮಾಡೋದ್ರಿಂದ ಆರೋಗ್ಯ ಅಭಿವೃದ್ಧಿಯಾಗುತ್ತೆ ಅನ್ನೋ ರಹಸ್ಯವನ್ನ ತಿಳಿಸ್ಕೊಡ್ರಿ. ಧನ್ಯವಾದ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇನು ಗುರುಜಿಯವರ ನೇರ ಭೇಟಿಗಾಗಿ ಈ ಅಡ್ರೆಸ್ ಮತ್ತೆ ಫೋನ್ ನಂಬರ್ನ ನೋಟ್ ಮಾಡ್ಕೊಳ್ಳಿ. ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯ ಕೇಂದ್ರ ನಂಬರ್ 202/2 HBR 5ನೇ ಬ್ಲಾಕ್, ಟೆಲಿಕಾಂ ಲೇಔಟ್, KB ಆಫೀಸ್ ಹತ್ತಿರ, ನಾಗವಾರ ರಿಂಗ್ ರಸ್ತೆ, ಬೆಂಗಳೂರು 43. ಇನ್ನು ದೂರವಾಣಿ ಸಂಖ್ಯೆಗಳು ಹೀಗಿದೆ: 9972253004, ಮತ್ತೊಂದು ದೂರವಾಣಿ ಸಂಖ್ಯೆ 9972225005. ಇನ್ನು ವೆಬ್ಸೈಟ್ ಅಡ್ರೆಸ್ www.astrobrahma.in ಗೆ ಲಾಗಿನ್ ಆಗಿ. ವೀಕ್ಷಕರೇ ನೋಡಿದ್ರಲ್ಲ, ಇದಾಗಿತ್ತು ಈ ದಿನದ ರಾಶಿ ಭವಿಷ್ಯ ಕಾರ್ಯಕ್ರಮ. 3 ದಿನಗಳ ಹಿಂದೆ ನಡೆದಂತಹ ಈ ಸರ್ವೆನಲ್ಲಿ ಸುಮಾರು 30 ಜಿಲ್ಲೆಗಳಲ್ಲಿ 1500 ಅಂಕೆ, ಉಳಿದ ಜಿಲ್ಲೆಗಳಲ್ಲಿ 1500, 250 ಅದರಲ್ಲಿ ಇದ್ದ ಬೆಂಗಳೂರಿನಲ್ಲಿ ನಡೆದಿರುವಂತದ್ದು. ಈ 50ರಲ್ಲಿ ವರ್ಗೀಕರಣವನ್ನ ಮಾಡಲಾಗಿತ್ತು. ಶ್ರೀ ಸಾಮಾನ್ಯರು, ವಿದ್ಯಾರ್ಥಿ, ಯುವಜನರು, ಗೃಹಿಣಿಯರು, ಹಿರಿಯ ನಾಗರಿಕರು, ಪಿಂಚಣಿದಾರರು, ಕಾರ್ಮಿಕರು, ವ್ಯಾಪಾರಿಗಳು ಹಾಗೂ ಗ್ರಾಮಸ್ಥರೆಂದು. ಬ್ಯಾಂಕ್ ಹಣದ ವಾಹನ ನಾಪತ್ತೆ ಪ್ರಕರಣ ಸಂಬಂಧಪಟ್ಟಂತೆ ಕದ್ದ ಹಣವನ್ನ ಹಂಚಿಕೊಂಡು ಬೇರೆ ಬೇರೆ ಆಗಲು ಪ್ಲಾನ್ ಅನ್ನ ರೂಪಿಸಿಕೊಂಡಿದ್ರಂತೆ.